ಬೆಳಗಾವಿಯ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ವಿಶೇಷವಾಗಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ವಾಡಿಕೆಯ ಮಳೆಯ ಪ್ರಮಾಣ 448 ಮಿಲಿಮೀಟರ್ ಆಗಬೇಕಾಗಿತ್ತು. ಅದು 563 ಮಿಲಿಮೀಟರ್ ಆಗುವ ಮೂಲಕ ಸುಮಾರು 115 ಮಿಲಿಮೀಟರ್ ಮಳೆ ಜಾಸ್ತಿ ಆಗಿದೆ. ಮತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಮುಂಗಾರು ಮೊದಲೇ ಪ್ರಾರಂಭ ಆಗಿರೋದ್ರಿಂದ ಮಳೆ ಪ್ರಮಾಣ ಅಲ್ಲಿಯೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದರ ಜೊತೆಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ, ಅಂದರೆ ಯಾವ ಕೃಷ್ಣಾ ಮತ್ತು ಘಟಪ್ರಭಾ ಆ ನದಿಗಳ ಜಲಾನಯನ ಪ್ರದೇಶದಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ನಮ್ಮ ಮಹಾರಾಷ್ಟ್ರದ ರಾಜಾಪುರ್ ಮತ್ತು ಕೊಯ್ನಾ ಜಲಾಶಯಗಳು ಭರ್ತಿಯಾಗಿ ಸುಮಾರು 2.5 ಲಕ್ಷ ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರನ್ನು ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ. ಅದೇ ರೀತಿ ಘಟಪ್ರಭಾ ನದಿಗೂ ಕೂಡ ಸುಮಾರು 46,000 ಕ್ಯೂಸೆಕ್ಸ್ಗಿಂತ ಹೆಚ್ಚು ನೀರು ಬಿಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಎರಡೂ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಪ್ರವಾಹದ ಕಾರಣದಿಂದ ಸುಮಾರು ಘಟಪ್ರಭಾ ನದಿ ಪ್ರದೇಶದಲ್ಲಿ 65,000 ಕ್ಯೂಸೆಕ್ಸ್, ಒಂದಿನ 65,000 ಕ್ಯೂಸೆಕ್ಸ್ ಹರಿದು ಬಂದದ. ಇದು ಕೃಷ್ಣಾ ನದಿ ಒಂದಿನ 2,50,000 ಕ್ಯೂಸೆಕ್ಸ್ ಹರಿದು ಬಂದರೆ ಪ್ರತಿ ದಿವಸ ಅದು ವೇರಿಯೇಷನ್ ಆಗ್ತಿರ್ತದೆ. ಈ ಎರಡೂ ನದಿಗಳು ಪ್ರವಾಹದ ಕಾರಣದಿಂದ ಜಿಲ್ಲೆಯೊಳಗೆ ಸುಮಾರು 43 ಸೇತುವೆಗಳು ಇವತ್ತು ತಮ್ಮ ಸಂಪರ್ಕವನ್ನು ಕಡ್ಕೊಂಡಿದ್ದಾವೆ. ಆ ಸೇತುವೆಗಳು ನೀರಿನಿಂದ ಜಲಾವೃತ ಆಗಿದ್ದಾವೆ. ಮತ್ತು ಇವತ್ತು ಅದರ ಪರಿಣಾಮವಾಗಿ ಬೆಳೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಹಾನಿ ಕೂಡ ಆಗಿರುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಅಂದರೆ ಸುಮಾರು 50 ಲಕ್ಷ ಹೆಕ್ಟರ್ನಷ್ಟು ರೆಗ್ಯುಲರ್ ಬೆಳೆ ಮತ್ತು 1,000-2,000 ಹೆಕ್ಟರ್ನಷ್ಟು ತೋಟಗಾರಿಕಾ ಬೆಳೆ ಇವತ್ತು ಜಿಲ್ಲೆಯಲ್ಲಿ ಹಾಳಾಗಿದೆ. ಮತ್ತು ಸುಮಾರು 300ಕ್ಕಿಂತ ಹೆಚ್ಚು ಶಾಲಾ ಕೊಠಡಿಗಳು ಹಾಳಾಗಿದ್ದಾವೆ. 1,840 ಕುಟುಂಬಗಳು ಇವತ್ತು ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾವೆ. 44 ಅಂಗನವಾಡಿ ಕೇಂದ್ರಗಳು, 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಭಾಗಶಃ ಹಾನಿಗೊಳಗಾಗಿದ್ದಾವೆ ಅಂಥೇಳಿ ಒಂದು ಜಿಲ್ಲಾಡಳಿತ ವರದಿ ಕೊಟ್ಟಿರುವಂಥದ್ದು. ಈಗ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಪ್ರತಿ ಸಲ ಯಾವಾಗ ಕೃಷ್ಣಾ ಮತ್ತು ಘಟಪ್ರಭಾ ಜಲಾನಯನ ಪ್ರದೇಶದಲ್ಲಿ, ಅಂದರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಮಳೆ ಆಗ್ತದೆ, ಆವಾಗವಾಗ ನಮ್ಮ ಎರಡೂ ನದಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಹಾಪೂರ್ ಬಂದು ಪ್ರತಿ ವರ್ಷ ಈ ರೀತಿ ಹಾನಿಯಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇವತ್ತು ಸರ್ಕಾರ ಅವ್ರ ನೆರವಿಗೆ ಬರಬೇಕಾಗಿತ್ತು. ಕೇವಲ ಕಾಳಜಿ ಕೇಂದ್ರ ತೆರೆಯೋದ್ರಿಂದ ಉಪಯೋಗ ಆಗೋದಿಲ್ಲ. ನನಗೆ ಗೊತ್ತಿದ್ದಂಗೆ ಏನು ಮನೆಗಳು ಹಾನಿಗೊಳಗಾಗಿದ್ದಾವೆ ಆ ಮನೆಗಳಿಗೆ SDRF ರೂಲ್ಸ್ ಪ್ರಕಾರ ಕೇವಲ 1,20,000 ರೂಪಾಯಿ, ಭಾಗಶಃ ಹಾನಿಗೊಳಗಾದ ಮನೆಗಳಿಗೆ 6,500 ರೂಪಾಯಿ ಮಾತ್ರ ರೂಲ್ಸ್ನಲ್ಲಿದೆ. ಆದರೆ ನಾನು ಆಗ್ರಹ ಮಾಡ್ತೀನಿ, ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ಹಾನಿಗೊಳಗಾದ ಮನೆಗಳಿಗೆ 95,000 ಇತ್ತು, ಆದರೆ 5 ಲಕ್ಷ ಕೊಟ್ಟಿದ್ದೀವಿ. ಅಂದರೆ 4,05,000 ರೂಪಾಯಿ ಹೆಚ್ಚು ಕಡಿಮೆ ನಾವು ಸೇರಿಸಿಕೊಟ್ಟಿದ್ದೀವಿ. 6,500 ರೂಪಾಯಿ ಭಾಗಶಃ ಹಾನಿಗೊಳಗಾದ ಮನೆಗೆ ಆವತ್ತು ಅಷ್ಟೇ ಇತ್ತು, ಅದಕ್ಕೆ ನಾವು 3 ಲಕ್ಷ ಕೊಟ್ಟಿದ್ದೀವಿ. ಈಗ ತಾವು ಕೂಡ ಅಷ್ಟು ದೊಡ್ಡ ಪ್ರಮಾಣದ ಅನುದಾನವನ್ನು ಕೊಟ್ಟರೆ ಆ ಮನೆ ಕಳ್ಕೊಂಡವರಿಗೆ ಸಹಾಯ ಮಾಡಿದಂಗೆ ಆಗ್ತದೆ. ಇಲ್ಲಾಂದ್ರೆ ಇದೊಂದು ಕಣ್ಣೊರೆಸುವ ತಂತ್ರ ಆಗ್ತದೆ, ಆ ಜನರಿಗೆ ನ್ಯಾಯ ಸಿಗುವುದಿಲ್ಲ ಅನ್ನುವಂಥದ್ದು ನನ್ನ ಆಗ್ರಹ ಅದ. ಅದ್ರ ಜೊತೆಗೆ ನಾವು ತಕ್ಷಣದ ಪರಿಹಾರ ಅಂಥೇಳಿ ಮನೆ ಭಾಗಶಃ ಹಾನಿಗಳಿಗಾಗಿರ್ಬೋದು, ಮನೆಯೊಳಗೆ ನೀರು ಹೊಕ್ಕಿದ್ರು ಕೂಡ ಅವರಿಗೆ 10,000 ರೂಪಾಯಿ ತತ್ಕಾಲದ ಪರಿಹಾರ ಅಂತ ಕೊಟ್ಟಿದ್ವಿ ನಾವು. ಅಂದ್ರೆ ಹಾಸಿಗೆ ಹೊದಿಕೆ ಏನಾರ ಬೇಕಾದ್ರೆ ತೊಗೊಳ್ಳಿ, ಬಾಂಡಿ ಏನಾದರೂ ಬೇಕಾದ್ರೆ ತೊಗೊಳ್ಳಿ ಅಂತೇಳಿ ಅವತ್ತು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ. ಇವತ್ತಿನ ತನಕ ನೀವು 1 ರೂಪಾಯಿನೂ ಆ ತಕ್ಷಣದ ಪರಿಹಾರ ಅಂತೇಳಿ 1 ರೂಪಾಯಿನೂ ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ.
ಅದಲ್ಲದೆ ಯಾರು ಜೀವವನ್ನು ಕಳ್ಕೊತಾರೆ ಇಂಥ ಪ್ರವಾಹದ ಸಂದರ್ಭದಲ್ಲಿ, ಮಳೆಗಾಲದ ಸಂದರ್ಭದಲ್ಲಿ ಅವರಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ. ಇಲ್ಲಿ ತನಕ ಸುಮಾರು 7 ಜನ ಮೃತರಾಗಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಜಿಲ್ಲಾಡಳಿತ ಗಮನ ಹರಿಸಬೇಕು. ತಕ್ಷಣ ಅವರಿಗೂ ಕೂಡ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದಲ್ಲದೆ ಬೆಳೆ ಕಳ್ಕೊಂಡವ್ರಿಗೆ, ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಅವತ್ತು 6,800 ರೂಪಾಯಿ ಪ್ರತಿ ಹೆಕ್ಟರ್ಗೆ SDRF ನಾರ್ಮ್ಸ್ ಪ್ರಕಾರ. ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ನಾವು ಸೇರಿಸಿ 16,800 ರೂಪಾಯಿ ಕೊಟ್ಟಿದ್ದೀವಿ. ನೀರಾವರಿ ಪ್ರದೇಶದಲ್ಲಿ 13,500 ರೂಪಾಯಿ ಇತ್ತು. ಈಗ ನಾನು ಹೇಳಿದ್ದು 6,800 ಕುಷ್ಕಿ ಇದ್ರೊಳಗೆ. ನೀರಾವರಿ ಪ್ರದೇಶದೊಳಗೆ ಪ್ರತಿ ಹೆಕ್ಟರ್ಗೆ 13,500 ಇತ್ತು. ಅದಕ್ಕೆ ಹೆಚ್ಚುವರಿ 10,000 ರೂಪಾಯಿ ಸೇರಿಸಿ 23,500 ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ದೀರ್ಘಾವಧಿ ಬೆಳೆ ಯಾರು ಬೆಳೆದಿದ್ರೆ, ತೋಟಗಾರಿಕೆ ಬೆಳೆ ಬೆಳೆದಿದ್ರು, ಮಾವು, ತೆಂಗು, ಬಾಳೆ ಈ ರೀತಿ ಏನಾದರೂ ಬೆಳೆದಿದ್ರೆ ಅದಕ್ಕೆ 18,500 ರೂಪಾಯಿ ಮಾತ್ರ ಇತ್ತು. ಅದಕ್ಕೆ ಹೆಚ್ಚುವರಿ ನಾವು 10,000 ಸೇರಿಸಿ 28,500 ರೂಪಾಯಿಗಳನ್ನು ನಾವು ಕೊಟ್ಟಿದ್ದೀವಿ. ಇವತ್ತು SDRF ರೂಲ್ಸ್ ಜಾಸ್ತಿ ಆಗ್ಯದ. ಮಳೆ ಆಶ್ರಿತ ಪ್ರದೇಶಕ್ಕೆ 8,500, ನೀರಾವರಿ ಪ್ರದೇಶಕ್ಕೆ 17,000, ದೀರ್ಘಾವಧಿ ಬೆಳೆಗೆ 22,500. ಅದಕ್ಕಿನ್ನೂ ಹೆಚ್ಚುವರಿ 10,000, 20,000 ಸೇರಿಸಿಕೊಟ್ರೆ ಅದು ರೈತನಿಗೆ ಒಂದಿಷ್ಟು ಏನಾದರೂ ಹೆಲ್ಪ್ ಆಗ್ತದ ಅನ್ನುವಂಥದ್ದು ನನ್ನ ಆಗ್ರಹದ. ಮತ್ತು ಜಿಲ್ಲೆಯೊಳಗೆ ಈ ಮಳೆಯ ಕಾರಣದಿಂದ ಅನೇಕ ರಸ್ತೆಗಳು ಇವತ್ತು ಹಾಳಾಗಿಬಿಟ್ಟಿದ್ದಾವೆ. ತೋಟಕ್ಕೆ ಹೋಗೋ ರಸ್ತೆ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು, ಜಿಲ್ಲಾ ಹೆದ್ದಾರಿ ಇರ್ಬೋದು, ಈ ರೀತಿ ಎಲ್ಲ ಹೆದ್ದಾರಿಗಳು ಕೂಡ ಇವತ್ತು ಹಾನಿಗೊಳಗಾಗಿದ್ದಾವೆ. ಸೇತುವೆಗಳು 43 ಈಗಾಗಲೇ ಹೇಳಿದ್ದೀನಿ, ಅವು ಕೂಡ ಹಾನಿಗೊಳಗಾಗಿದ್ದಾವೆ. ಯುದ್ಧೋಪಾದಿಯಲ್ಲಿ ಅವನ್ನು ದುರಸ್ತಿ ಮಾಡುವಂಥದ್ದಕ್ಕೆ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಅದ. ಅದ್ರ ಜೊತೆಗೆ ನಾನು ತಮಗೆ ಇನ್ನೊಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಭಾರತೀಯ ಹವಾಮಾನ ಇಲಾಖೆ ನಮಗೆ ಇಷ್ಟು ಮುಂದುವರೆದಲ್ಲ. ಪ್ರತಿ 6 ಚದರ ಕಿಲೋಮೀಟರ್ ವ್ಯಾಪ್ತಿಗೆ ಗಾಳಿ, ಮಳೆ, ಬಿಸಿಲು ಮತ್ತು ಹ್ಯುಮಿಡಿಟಿ, ಆರ್ದ್ರತೆ ಅಂತ ಏನು ಹೇಳ್ತೀವಿ ಕನ್ನಡದಾಗ, ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ ಅದು, ಮತ್ತು ಈ ರೀತಿಯಾದಂಥ ಮಾಹಿತಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದೆ. ಕರ್ನಾಟಕ ಸರ್ಕಾರ ಒಂದು ಪೋರ್ಟಲ್ ಮಾಡಿ ಆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ವಾರದಲ್ಲಿ 2 ಸಲ ಅವ್ರು ಕೊಡ್ತಾರೆ. ಒಂದು ಮಂಗಳವಾರ ಕೊಡ್ತಾರೆ, ಒಂದು ವಾರದ ವರದಿ, ಮತ್ತು ವಾರದ ಕೊನೆಗೆ ಶುಕ್ರವಾರ ದಿವಸ ಒಂದು ವಾರದ ವರದಿಯನ್ನು ಕೊಡ್ತಾರೆ. ಅದನ್ನು ತಗೊಂಡು ತಾವು ಕರ್ನಾಟಕದ ಪೋರ್ಟಲ್ನಲ್ಲಿ ಏನಾದರೂ ಹಾಕಿ ಕರ್ನಾಟಕದ ರೈತರಿಗೆ, ಈಗೇನು ಎಲ್ಲರ ಕೈಯಾಗ ಸ್ಮಾರ್ಟ್ಫೋನ್ ಅದಾವೆ, ನೀವು ಅದನ್ನು ಕೊಡೋದಾದ್ರೆ, ಆ ಮಾಹಿತಿಗಳನ್ನು ಸರ್ಕಾರ ಒದಗಿಸೋದಾದ್ರೆ ಬಹುಶಃ ಎಷ್ಟು ಪ್ರಮಾಣದ ಗಾಳಿ ಬರ್ತಾ ಇದೆ. ನಮ್ಮ ಕಬ್ಬು ಉದಾಹರಣೆ ನಾನು ಹೇಳ್ತೇನೆ. ಕಬ್ಬದ ನಮ್ಮದು ಕಬ್ಬು ಬೀಳುವಂಥ ಸಂದರ್ಭದೊಳಗೆ ಅದನ್ನು ಕಟ್ಕೋಕೆ ಅವಕಾಶ ಆಗ್ತದೆ ಒಂದು ವಾರ ಮೊದಲು ನಮ್ಗೆ ಗೊತ್ತಾದ್ರೆ. ಅಥವಾ ನಾವು ಗೋವಿನ ಜೋಳ ಕ್ರಾಪ್ ಕೈಗೆ ಬಂದದ, ಇನ್ನೇನು ಕಟಾವು ಮಾಡ್ಬೇಕಂತಿರ್ತೀವಿ, ನಮ್ಗೆ ಯಾವುದೂ ಮಾಹಿತಿ ಇರೋದಿಲ್ಲ. ಸಡನ್ನಾಗಿ ಗಾಳಿ ಬೀಸ್ತು, ಮಳೆ ಬಂತು ಅಂದ್ರೆ ಅದೆಲ್ಲ ಹಾಳಾಗ್ತದೆ. ನಮಗೆ 15 ದಿವಸ, 1 ತಿಂಗಳು ಅಡ್ವಾನ್ಸ್ ನಮ್ಗೆ ಏನಾರ ಇನ್ಫಾರ್ಮೇಷನ್ ಕೊಟ್ರೆ ನಮ್ಮ ರೈತರು ಅದನ್ನು ಕಟಾವು ಮಾಡಿ, ಅಂದರೆ ಈಗೇನು ಹಾನಿ ಆಗ್ತಾ ಇದೆ ಆ ಹಾನಿಯನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು ಭಾಳ ವ್ಯವಸ್ಥಿತ ಆಗ್ತದೆ. ಆದ್ದರಿಂದ ಅದನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಹಲವಾರು ಬಾರಿ ಭಾರತೀಯ ಹವಾಮಾನ ಇಲಾಖೆ ರಾಜ್ಯ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಮಾಡಿದರೂ ಕೂಡ ಅವರು ಇದನ್ನು ಬಳಸಿಕೊಳ್ಳುವಲ್ಲಿ ಎಲ್ಲೂ ವಿಫಲರಾಗಿದ್ದಾರೆ. ಅದನ್ನು ಬಳಸಿಕೊಳ್ಬೇಕು, ಅದನ್ನು ರೈತರಿಗೆ ಒದಗಿಸಿಕೊಡಬೇಕು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಆಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಸರ್ಕಾರ ನಾಡಿಗೆ ಅನ್ನ ಕೊಡುವಂಥ ರೈತನ ನೆರವಿಗೆ ಬರಬೇಕಾದಂಥದ್ದು ಅವ್ರ ಕರ್ತವ್ಯ. ಕೇವಲ ಮಳೆ ಬಂದಾಗ 1-2 ದಿವಸ ಎಲ್ಲೋ ನಾವು ಅದ್ರ ಬಗ್ಗೆ ಮಾತಾಡಿ ಅದ್ರ ನಂತರ ಬಿಟ್ಟರೆ ಅದು ಆ ರೈತನಿಗೆ ಲಾಭ ಆಗೋದಿಲ್ಲ ಅನ್ನುವಂಥದ್ದು ಕೂಡ ನಾನು ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲ, ಒಂದು ಕೇಂದ್ರ ಸರ್ಕಾರ ಈ ಎಲ್ಲ ಅಂಶಗಳನ್ನು ಡೆವಲಪ್ ಮಾಡಿ ತನ್ನ ಪೋರ್ಟಲ್ನಲ್ಲಿ ಹಾಕಿ ರಾಜ್ಯಕ್ಕೆ ಲಿಂಕ್ ಕೊಡ್ತಾರೆ. ಅವರು ರಾಜ್ಯದ ರೈತರಿಗೆ ಕಳಿಸುವಂಥದ್ದು ಬೇರೆ ಬೇರೆ ಸ್ಕೀಮ್ಗಳನ್ನು ಮಾಡುವಂಥ ರಾಜ್ಯ ಸರ್ಕಾರ
ಅವ್ರು ಕೊಡಬೇಕಾಗ್ತದೆ. ಭಾಳ ದೊಡ್ಡ ಸಂಖ್ಯೆ ಆಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಅದರ ಜವಾಬ್ದಾರಿ ತಗೋಬೇಕು. ಭಾಳಷ್ಟು ಸಲ ಪತ್ರ ವ್ಯವಹಾರ ಮಾಡಿದ್ರು ಕೂಡ ಅದಕ್ಕೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಮತ್ತೇನು ಅವ್ರು ಫೀ ಕಟ್ಟಬೇಕಾಗಿಲ್ಲ ಕೇಂದ್ರ ಸರ್ಕಾರಕ್ಕೆ, ಆದ್ರೆ ಅದನ್ನು ಕೆಳಗೆ ಕಳಿಸ್ಕೊಡುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಆ ಕೆಲಸ ಅವ್ರಿಗೆ ಹೆಚ್ಚುವರಿ ಅದ, ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಇಲ್ಲಿ ಒಂದು ಪೋರ್ಟಲ್ ಡೆವಲಪ್ ಮಾಡಿ ಕೇಂದ್ರ ಸರ್ಕಾರ ಏನು ಕೊಡ್ತದ ವಿಭಾಗವಾರು, ಅಂದ್ರೆ ಪ್ರತಿ 6 ಕಿಲೋಮೀಟರ್ ಅಂದ್ರೆ ಒಂದು ಪಂಚಾಯತಿ, ಹೆಚ್ಚು ಕಡಿಮೆ ಒಂದು ಪಂಚಾಯತಿ ವೈಸ್ ವೆದರ್ ಕಂಡೀಷನ್ ಕೊಡ್ತಾರವ್ರು. ಈ ಒಂದು ವಾರದೊಳಗೆ ಎಷ್ಟು ಪರ್ಸೆಂಟೇಜ್ ಬಿಸಿಲು ಬರ್ಬೋದು, ಎಷ್ಟು ಡಿಗ್ರಿ ಬಿಸಿಲು ಬರ್ಬೋದು, ಎಷ್ಟು ಮಿಲಿಮೀಟರ್ ಮಳೆ ಆಗ್ಬೋದು, ಮತ್ತು ಉಷ್ಣಾಂಶ ಅಂದ್ರೆ ಬೇರೆ ಆರ್ದ್ರತೆ ಏನು ಹೇಳ್ತಲ್ಲ ಹ್ಯುಮಿಡಿಟಿ ಎಷ್ಟು ಬರ್ಬೋದು, ಈ ರೀತಿಯಾದಂಥ ಒಂದು 3-4 ಅಂಶಗಳನ್ನು ಅವ್ರು ಕೊಟ್ಟಾಗ ನಾವು ಅದನ್ನು ತಕ್ಷಣ ನಾವು ರೈತರಿಗೆ ತಿಳಿಸಿದ್ವು ಅಂತಂದ್ರೆ ಅದು ನಮಗೆ ಲಾಭ ಆಗ್ತದೆ ಅಂತೇಳಿ ನನಗನ್ನಿಸ್ತದೆ. ಮತ್ತು ರೈತರು ಕೂಡ ಆ ವ್ಯಾಪ್ತಿಗೆ ನಾವು ಸಜ್ಜುಗೊಳಿಸ್ಬೇಕಾಗ್ಯದ. ಏನಾಗ್ಯದ, ನಾವು ಒಂದು ಕಾಲ ಇತ್ತು ನಮ್ಗೆ, ನಮ್ಮ ತಂದೆಯವ್ರು ಹೇಳ್ತಿದ್ರು ನಕ್ಷತ್ರ ನೋಡಿ ಮಳೆ ಬರ್ತೈತೆ ಅಂತ ಹೇಳ್ತಿದ್ರು. ಈಗ ಅದನ್ನು ಹೇಳುವಂಥ ಕಾಲ ನಮ್ಮಲ್ಲಿ ಉಳಿದಿಲ್ಲ. ಹೀಗಾಗಿ ಸೈಂಟಿಸ್ಟ್ಗಳು, ನಮ್ಮ ಕೇಂದ್ರ ಸರ್ಕಾರದ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಅಲ್ಲಿ ಏನು ಕಂಡು ಹಿಡಿತಾರ, ಮಾಹಿತಿಯನ್ನು ಕೊಡ್ತಾರ, ಆ ಮಾಹಿತಿಯನ್ನು ಕೆಳಗೆ ಬಿತ್ತರ ಮಾಡುವಂಥದ್ದು ರಾಜ್ಯ ಸರ್ಕಾರ ಕೆಲಸದ. ಅದನ್ನು ಮಾಡಿದ್ರೆ ನುಕ್ಸಾನ್ ಆಗುವಂಥದ್ದನ್ನು ನಾವು ತಡಿಬಹುದು ಅನ್ನುವಂಥದ್ದು ನನ್ನ ಆಗ್ರಹ. ನಾನು ಶಾಶ್ವತ ಪರಿಹಾರ ಅಂತ ಕೆಲವು ಎಲ್ಲ ಹೇಳಲಿಲ್ಲ. ಈಗ ಶಾಶ್ವತ ಪರಿಹಾರ ಕೊಡ್ಸಕ್ಕೆ 1 ಮಿನಿಟ್. ಶಾಶ್ವತ ನೋಡ್ರಿ, ಇದು ಹೆಂಗದ, ಮಳೆ ಜಾಸ್ತಿ ಆದ್ರೆ ನೀವೆಲ್ಲಿ ಶಾಶ್ವತ ಪರಿಹಾರ ಕೊಡೋರ್ದ್ರಿ? ಮಳೆ ಜಾಸ್ತಿ ಆದ್ರೆ ಹೊಳಿ ದಂಡಿಗಿರುವಂಥ ಹೊಲಗಳೆಲ್ಲ ಮುಳುಗ್ತಾವೆ. ಶಾಶ್ವತ ಪರಿಹಾರ ಕೊಡೋಕ್ಕಾಗೋದಿಲ್ಲ. ಮುಂಜಾಗ್ರತೆ ತಗುವಂಥದ್ರಲ್ಲಿ ನೀವು ವಿಫಲ ಆಗಿದ್ದೀರಿ. ಜನರಿಗೆ ನೀವು 15 ದಿವಸ 20 ದಿವಸ ಮುಂಜಾಗ್ರತೆಯಾಗಿ ನೀವು ಹೇಳಿದ್ರ ಜನ ಒಂದು ಸ್ವಲ್ಪ ಇನ್ನೇನು ಈಗೇನು ಲಾಸ್ ಆಗ್ತದೆ, ಈ ಲಾಸನ್ನು ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಅಂತ ನನ್ನ ಆಗ್ರಹ. ಅರೆ ನಾ ಅದನ್ನ ಹೇಳತ್ತೀನಿ, ಸುದೈವದಿಂದ ಅಲ್ಲಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ ಸುದೈವದಿಂದ ನಮ್ಮ ಜಿಲ್ಲೆಯ ಸಚಿವರನ್ನ ಲೋಕೋಪಯೋಗಿ ಸಚಿವರಿರೋದ್ರಿಂದ ರಾಜ್ಯ ಹೆದ್ದಾರಿ SH31 ಜತ್ ಜಾಂಬೋಟಿ ರಸ್ತೆ ಏನದ ಲೋಳ್ಸೂರ್ ಹತ್ರ ಹಿಂಗೆ ಬಂದಾಗ ಅದು ಮುಣುಗ್ತದ. ಅದರ ಪರಿಣಾಮದಿಂದ ಗೋಕಾಕ್ದೊಳಗೆ ನೀರು ಹೋಗ್ತದ ಒಳಗೆ. ಹೀಗಾಗಿ ನಾನು ಏನು ಆಗ್ರಹ ಮಾಡ್ತಾ ಇದ್ದೀನಿ ಅಂದ್ರೆ ಆ ಸೇತುವೆಯನ್ನು ಕೂಡ ಎತ್ತರ ಮಾಡಬೇಕು, ಆ ಸೇತುವೆಯನ್ನು ಕೂಡ ಅಗಲು ಮಾಡಬೇಕಾದಂಥ ಅಗತ್ಯದ. ನಮ್ಮವರ PWD ಸಚಿವರಿಂದ ಈ ಕಾಲದಾಗ ಆಗಲಿ ಅಂದ್ರೆ ಇನ್ಯಾವಾಗ ಆಗಕ್ಕೆ ಸಾಧ್ಯದ ಮಾಡ್ಬೇಕಂತೇಳಿ ನಿಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲ, ಒಂದು ಪ್ರಮಾಣದ, ಆ ಪ್ರಮಾಣವನ್ನು ಮೀರಿದ್ರೆ ಕೇಂದ್ರ ಸರ್ಕಾರ ಭಾಗವಹಿಸ್ತದೆ. ರಾಜ್ಯ ಸರ್ಕಾರದ ವ್ಯಾಪ್ತಿಯನ್ನು ಮೀರಿ ಲಾಸ್ ಆತಂದ್ರೆ ರಾಜ್ಯ ಸರ್ಕಾರ ಅವರಿಗೆ ಆಗ್ರಹ ಮಾಡಬೇಕಾಗ್ತದೆ, ಅದರ ವಾಸ್ತವಾಂಶಗಳನ್ನು ವರದಿ ಮಾಡಬೇಕಾಗ್ತದೆ. ಮತ್ತು ಹೋದ ಸಲನೂ ಕೂಡ ಇದೇ ರೀತಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾನು ರಾಜ್ಯಸಭೆಯಲ್ಲಿ ಇದರ ಪ್ರಶ್ನೆಯನ್ನು ಎತ್ತಿದ್ದೆ. ಆವಾಗ ಸನ್ಮಾನ್ಯ ಗೃಹ ಸಚಿವರು ಅವತ್ತು ಉತ್ತರ ಕೊಟ್ಟರು, ಅಮಿತ್ ಶಾ ಅವರು. ಏನು ಹೇಳಿದ್ರು ಅಂದರೆ, ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ಮಾಡುವಂಥದ್ದಿಲ್ಲ. ನೀವು ತಕ್ಷಣ SDRF NDRF ರೂಲ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರೆ ಆ ಖರ್ಚು ಮಾಡಿದ್ದಕ್ಕೆ ದಾಖಲೆಗಳನ್ನು ಕೊಟ್ಟರೆ ಕೇಂದ್ರ ಸರ್ಕಾರ ನಾವು ಬಿಡುಗಡೆ ಮಾಡ್ತೀವಿ. ಏನು ನಾರ್ಮ್ಸ್ ಅದ, ನಾರ್ಮ್ಸ್ ಪ್ರಕಾರ ನೀವು ಖರ್ಚು ಮಾಡಬೇಕು. ಬೇಕಾಬಿಟ್ಟು ನೀವು ಮಾಡಿ ನಮ್ಮ ಬಿಲ್ ತಂದು ಕೊಟ್ರೆ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹೀಗಾಗಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಆ ನಾರ್ಮ್ಸ್ ಸರ್ಕಾರ ಖರ್ಚು ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡ್ರೆ ಅವ್ರು ಕೊಡ್ತಾರೆ. ಅದ ಪೊಲಿಟಿಕಲ್ ಸ್ಟಂಟ್ ಅದು. ಇಲ್ಲ, ಅದನ್ನ ನಂತರ ಬಂದಂಥ ಸರ್ಕಾರ, ಎಲ್ರಿಗೂ ನಾವು ಕೊಟ್ಟಿವಿ. ನಂತರ ಬಂದಂಥ ಸರ್ಕಾರ 5 ಲಕ್ಷಗಳ ನಮ್ಮ ಘೋಷಣೆ ಏನಿತ್ತು ಅದನ್ನ ನಿಲ್ಲಿಸಿಬಿಟ್ಟಿದಾರ. ಇಡೀ ಕರ್ನಾಟಕದೊಳಗೆ 7,000 ಮನೆಗಳು ಅಂತಾವು ಅರ್ಧ ಸ್ಥಿತಿ ಒಳಗೆ ಉಳ್ತಾವೆ, ಅತಂತ್ರ ಸ್ಥಿತಿ ಒಳಗೆ ಉಳ್ತಾವೆ. ನಾನು ಇತ್ತೀಚೆಗೆ ಆಗ್ರಹ ಕೂಡ ಮಾಡಿದ್ದೀನಿ, ಅದನ್ನು ತಮ್ಮ ಗಮನಕ್ಕೆ ಐತಿಲ್ಲ ನನಗೆ ಗೊತ್ತಿಲ್ಲ. ಬೆಳಗಾವಿ ಜಿಲ್ಲೆಯೊಳಗೂ ಸುಮಾರು 1800ಕ್ಕಿಂತ ಹೆಚ್ಚು ಮನೆಗಳು ಉಳಿದಾವೆ. ಅವ್ರು ಬಂದು ಭಾಳಷ್ಟು ಪ್ರತಿಭಟನೆಯನ್ನು ಮಾಡಿದರು. ನಾನು ಇತ್ತೀಚೆಗೆ ಮಾತನಾಡುವಾಗ ಸಂಬಂಧಿಸಿದಂಥ ಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡಿದೆ, ಹಿಂದಿನ ಸರ್ಕಾರ ತಂದಿತ್ತು ಅನ್ನೋವಂಥ ಕಾರಣದಿಂದ ನೀವು ಬಂದ್ ಮಾಡ್ರೆ ಆ ಮನೆ ಕಟ್ಕೊಂಡವ್ರ ಸ್ಥಿತಿ ಏನು? ಸಾಲ ಸೂಲ ಮಾಡಿ ಕಟ್ಕೊಂಡಾರ, ಅರ್ಧಕ್ಕೆ ನಿಂತವ.
ಕೊನೆ ಪಕ್ಷ ನೀವು 5 ಲಕ್ಷ ಕೊಡ್ದಾಕ ಆಗದಿದ್ರು ಸಹಿತ ರೆಗ್ಯುಲರ್ ಸ್ಕೀಮ್ನಾಗ, ರೆಗ್ಯುಲರ್ ದೇವರಾಜ ಅರಸು ಸ್ಕೀಮ್ನಾಗಿರ್ಬೋದು ಅಥವಾ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ಸ್ಕೀಮ್ನಾಗಿರ್ಬೋದು, ಆ ಸ್ಕೀಮಿನ ಹಣ ಆದರೂ ಕೊಟ್ಟು ಆ ಅರ್ಧೋಟ್ ನಿಂತ ಮನೆಗಳನ್ನು ಪೂರ್ಣಗೊಳಿಸಿರಿ ಅನ್ನುವಂಥದ್ದು ನಾನು ಆಗ್ರಹ ಮಾಡಿದ್ದೀನಿ. ಇಲ್ಲಿವರೆಗೂ ಅದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸಿಲ್ಲ. ಅದನ್ನು ಗಮನ ಹರಿಸಬೇಕು, ಆ ಜನರಿಗೆ ನ್ಯಾಯ ಕೊಡಬೇಕು ಅನ್ನುವಂಥದ್ದು ಕೂಡ. ಜನತಾ ಪ್ಲಾಟ್ ಅಲ್ಲಲ್ಲ ನೋಡ್ರಿ, 1,20,000 ರೂಪಾಯಿ SDRF ನಾರ್ಮ್ ಸರ್ಕಾರ ನಿಮ್ದು ಮನಿ ಆಗ್ತದ? ಆಗಂಗಿಲ್ಲ. ರಾಜ್ಯ ಸರ್ಕಾರ ಜವಾಬ್ದಾರಿ ಏನಂದ್ರ ನೀವು ಬರೀ ರೂಲ್ಸ್ ಹೇಳ್ಕೊತ ಕುಂದ್ರೋದಲ್ಲ, ಜನರ ಕಷ್ಟಕ್ಕೆ ಬರ್ಬೇಕಾಗ್ತದ. ನೀವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಅಂತ ಹೇಳ್ತಿರಲ್ಲ, ಇದನ್ನ ಯಾಕೆ ಮಾಡೋದಿಲ್ಲ? ಜನ ಬೀದಿಗೆ ಬಂದು ನಿಂತಾಗ ಸಹಾಯಕ್ಕೆ ಬರಲಿಲ್ಲ ಅಂದ್ರ ನಿಮ್ಮ ಸ್ಕೀಮ್ಗಳು ತಗೊಂಡು ಏನು ಮಾಡ್ಬೇಕು ಜನ? ಇಲ್ಲ 2,000 ಇಲ್ಲ, ನಾನು ಹೇಳಿದೆಲ್ಲ ಈಗ ಅದನ್ನ ಅಂಕಿ ಸಂಖ್ಯೆ ತಗೊಂಬ ಅಲ್ಲ ರೀ, ಅದನ್ನ ನಾ ಹೇಳ್ತಾ ಇದ್ದೀನಿಲ್ಲ ಈಗ ನಿಮ್ಗೆ. ಈಗ ಮಳೆ ಅಂದ್ರೆ ಎಲ್ಲಿ ಡ್ರೈ ಏರಿಯಾ ಅದ 8,500 ರೂಪಾಯಿ ಅದ. ಎಲ್ಲಿ ಮಳೆ ಆಶ್ರಿತ ಅಂದ್ರೆ ನೀರಾವರಿ ಪ್ರದೇಶ ಅದ ಅಲ್ಲಿ 17,000 ರೂಪಾಯಿ ಅದ. ವನಭೂಮಿಗೆ 8,500, ನೀರಾವರಿಗೆ 17,000 ಮತ್ತು ದೀರ್ಘಾವಧಿ ಬೆಳೆಗೆ 22,500 ರೂಪಾಯಿ ನಾರ್ಮ್ಸ್ ಪ್ರಕಾರ ಅದ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬರೀ ಆ ನಾರ್ಮ್ಸದ್ದು ಕತೆ ಹೇಳ್ಬೋದು ಕುಂದ್ರಬೇಡ್ರಿ, ನಿಮ್ದೇನಾರ ಕಾಂಟ್ರಿಬ್ಯೂಷನ್ ಮಾಡಿ ಕೊಡ್ರಲ್ಲ. ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರಬೇಕಾದಂಥ ಅಗತ್ಯ ಅದ. ನೀವೆಲ್ಲೋ ಬರೀ ಗೊಬ್ಬರ ಸಿಗಲಿಲ್ಲ ಅಂದ್ರೆ ಕೇಂದ್ರ ಕಡೆ ಕೈ ಮಾಡೋದು, ದುಡ್ಡು ಹೆಚ್ಚು ಸಿಗಲಿಲ್ಲ ಅಂದ್ರೆ ಕೇಂದ್ರ ಕಡೆ ಕೈ ಮಾಡೋದು. ಮತ್ತು ನೀವೇ ಯಾಕದಿರಿ? ನಿಮ್ಮದು ಜವಾಬ್ದಾರಿ ಅದಲ್ಲ. ನೀವು ರೈತ ವಿರೋಧಿ, ನೀವು ರೈತರ ಪರವಾಗಿ ಸರ್ಕಾರ ಅಂತೇಳಿ ನೀವು ಹೇಳ್ತಿದ್ರೆ ರೈತರ ಪರವಾಗಿ ಸಹಾಯಕ್ಕೆ ಬರ್ಬೇಕಾಗ್ತದೆ. ಹೆಚ್ಚು ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಮಾಡೋದು ಅವ್ರ ಜವಾಬ್ದಾರಿ ಅದು. ಎಲ್ಲೇ ಧಾರವಾಡದ ನಮ್ಗಿಂತ ದೊಡ್ಡ ಲೀಡರ್ ಇದಾರೆ, ಅಲ್ಲಿ ಉತ್ತರ ಕೊಡ್ತಾರೆ. ನಮ್ಮ ಜಿಲ್ಲಾದ ಏನ್ರಿ ಇದ್ರೆ ಹೇಳ್ರಿ. ಅಲ್ಲಲ್ಲ, ನಾನು ಅದನ್ನ ಹೇಳ್ತೀನಿ. ಎಲ್ಲದಕ್ಕೂ ಒಂದು ವ್ಯವಸ್ಥೆಯನ್ನು ಮಾಡಿದಾರ. ಈಗಾಗಲೇ 22 ಕಡೆ ಕೇಂದ್ರ ಸರ್ಕಾರದ ಸೈಂಟಿಸ್ಟ್ಗಳು, ಹವಾಮಾನ ಇಲಾಖೆಗೆ ಸಂಬಂಧಪಟ್ಟಂತ ಸೈಂಟಿಸ್ಟ್ಗಳು 22 ಕಡೆ, ರಾಜ್ಯದ 22 ಕಡೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಾಡಿದಂಥ ಕೆಲಸವನ್ನ ಕೆಳಗೆ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಬಹಳಷ್ಟು ಸಲ ಪತ್ರ ವ್ಯವಹಾರ ಮಾಡಿದ್ರು ಕೂಡ ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ಇವತ್ತು ನೀವು ಅದನ್ನ ಗಮನಿಸಬೇಕಾಗ್ತದೆ. ಯಾವ್ದ್ರಿ? ಇಲ್ಲ, ಟೈಮಿಂಗ್ ಬಗ್ಗೆ ಇನ್ನೂ ಮಾತಾಡೋಕ್ಕಾಗಿಲ್ಲ. ಯಾಕಂದ್ರೆ ಅಧಿವೇಶನ ಸಂದರ್ಭದಾಗ ನಮ್ಮ ಮಂತ್ರಿಗಳು ಸರಿಯಾಗಿ ಸಿಕ್ಕಿಲ್ಲ. ಈಗ ಉಪರಾಷ್ಟ್ರಪತಿ ಚುನಾವಣೆಗೆ ಹೋದಂಥ ಸಂದರ್ಭದೊಳಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾತಾಡ್ತೀವಿ ಅವ್ರ ಜೊತೆ. ಗಮನಕ್ಕೆ ತಂದೀವಿ, ಬಟ್ ಒಂದು ಹಂತದ ಡಿಸ್ಕಷನ್ ಮುಂದೆ ಹೋಗಿಲ್ಲ. ಒಬ್ಬೊಬ್ರು ಬರೀ ಅಧಿಕಾರಿಗಳು ಭೇಟಿ ಕೊಟ್ಟರೆ ಆಗೋದಿಲ್ಲ. ನಿರ್ಣಯ ತಗೋಬೇಕಾದಂಥ ರಾಜ್ಯ ಸರ್ಕಾರದ ಮಂತ್ರಿಗಳು ಕೆಳಗೆ ಇಳಿಬೇಕಾಗ್ತದ, ಜನರನ್ನ ಭೇಟಿ ಆಗ್ಬೇಕಾಗ್ತದ, ಅವ್ರ ಕಷ್ಟ ಸುಖ ಕೇಳ್ಬೇಕಾಗ್ತದ. ಅದನ್ನ ಮಾಡ್ಬೇಕು ಅವ್ರು. ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದದಂತ ಭಾಳ ಹಿಂದೆ ಹೇಳಿದೀವಿ. ಆರ್ಥಿಕ ಸ್ಥಿತಿನೂ ಅದರದ ದಿವಾಳಿ ಆಗಿದೆ ಅಂತ ಹೇಳಿದೀವಿ. ಯಾರ ಕಂಟ್ರೋಲ್ದಾಗೂ ಇಲ್ಲ. ಈ ರೀತಿಯಾದಂಥ ಸ್ಥಿತಿಯೊಳಗೆ ರೈತರ ನೆರವಿಗೆ ಬರ್ಬೇಕನ್ನುವಂಥದ್ದು ವಿರೋಧ ಪಕ್ಷವಾಗಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ನಾವು ಆಗ್ರಹ ಮಾಡ್ತಾ ಇದ್ದೀವಿ ಅವ್ರು ರೈತರ ನೆರವಿಗೆ ಬರ್ಬೇಕಂತೇಳಿ ತಮ್ಮ ಮೂಲಕ. ನಾವು ಮೊದಲಿಂದ ಆಗ್ರಹ ಮಾಡಿದ್ವಿ. ನಾವು ಒದ್ದು ಒಳಗೆ ಹಾಕಿರೋಣ ಅಂದ್ರೆ ಬಾಯಿ ಬಿಡ್ತಾರಂತ ಹೇಳಿದ್ವಿ. ಅಂದ್ರೆ ನೀವು ಯಾರು ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಅಂತ ಏನು ಬರ್ತಾನ, ಯಾವುದೋ ಒಂದು ತಲೆ ಬುರುಡಿ ತೊಗೊಂಬರ್ತಾನೆ,
ಮೊದಲು ಅವನ ಮೇಲೆ ಕೇಸ್ ಹಾಕಿ ತಲೆಬುರುಡಿ ಎಲ್ಲಿಂದ ತಂದಿದ್ದೆ, ಯಾಕೆ ತಂದಿ ಅಂಥೇಳಿ ಯೋಚನೆ ಮಾಡಬೇಕಾಗಿತ್ತು. ಒಂದು, ಇತ್ತೀಚೆಗೆ ಸರ್ಕಾರದ ಉಪಮುಖ್ಯಮಂತ್ರಿ ಅವ್ರು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ಇದು ಧರ್ಮಸ್ಥಳಕ್ಕೆ ಅನ್ಯಾಯ ಆಗಿದೆ, ಇದು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ, ಅದನ್ನು ಮುಂದಿನ ದಿವಸದಾಗ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ರು. ಬಹಿರಂಗ ಪಡಿಸ್ಬೇಕು ಅವ್ರಿಗೆ. ಸರ್ಕಾರದ ಒಂದು ಭಾಗ ಆಗಿ ಅವರ ಹೇಳ್ತಾ ಇದ್ದಾರಂತಂದ್ರೆ ಈ ಸರ್ಕಾರದೊಳಗೆ ಏನು ನಡೆದದಂತ ಬಹುಶಃ ನವೆಂಬರ್ ಕ್ರಾಂತಿಗೆ ಹೇಳ್ತಾರೆ ನೋಡೋಣ. ಅರೆ ಮತ್ತೆ ನೋಡ್ರಲ್ಲ ನೀವು ಈ ಬದಲಾವಣೆಗಳು ಹೆಂಗೆ ಆಗ್ತಾ ಇದಾವೆ ಇವೆಲ್ಲ. ಪಾಪ ಸೆಪ್ಟೆಂಬರ್ ಕ್ರಾಂತಿ ಅಂದರು, ಕ್ರಾಂತಿ ಮಾಡಿದವರು ಅವ್ರ ಮನೆಗೆ ಕಳಿಸಿರು. ಅಲ್ಲ ನೋಡ್ರಿ, ಭಾಳಷ್ಟು ಬದಲಾವಣೆಗಳು ಆಗ್ತಾ ಇದಾವಲ್ಲ. ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಧರ್ಮಸ್ಥಳದ ಪ್ರಕರಣದೊಳಗೆ ಹೇಳಿದರು. ಶಿವಕುಮಾರ್ ಅವರು ವಿಧಾನಸಭೆಯೊಳಗೆ ನಮ್ಮ ಸಂಘದ ಗೀತೆಯನ್ನು ಹೇಳಿದರು. ಶಿವಕುಮಾರ್ ಅವರು ಎಲ್ಲಿ ಇದಕ್ಕೆ ಹೋಗಿದ್ರು, ಪ್ರಯಾಗರಾಜಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದರು. ಇವರೆಲ್ಲ ಟೀಕಾ ಮಾಡಿದ್ರು, ಅವ್ರು ಹೊಗಳಿ ಬಂದರು. ಏನ್ರಿ ಅಲ್ಲ ಒಳ್ಳೆ ಬೆಳವಣಿಗೆ ಆಗ್ತಾ ಇದಾವ ಅಂತ ಹೇಳಿದೆ ನಾನು. ಅವರು ಮಾತು ಕತೆ ಚೇಂಜ್ ಆಗ್ತಾ ಇದೆಲ್ಲ, ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ. ಅದೇ ಈ ಕೇಂದ್ರದ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡುವಲ್ಲೇ ಮುಳುಗಿ ಹೋಗ್ಯದ. ಅವರು ರಾಜ್ಯದ ರೈತರನ್ನ ಪ್ಲೀಸ್ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತ ತಿಳ್ಕೊಂಡಾರ. ಕೇಂದ್ರದ ಹೈಕಮಾಂಡ್ ಪ್ಲೀಸ್ ಮಾಡ್ರೆ ನಮ್ಮ ಸರ್ಕಾರ ಸುಸೂತ್ರ ನಡೀತೈತೆ ಅಂತ ಹೇಳಿ ಸಿದ್ದರಾಮಯ್ಯನವರು ವೀಕ್ ಆಗಿ ಹೋಗಿದ್ದಾರೆ. ಅದಕ್ಕೆ ಉದಾಹರಣೆ, ಆ ಯಾವುದು ಜಾತೀಯ ಜನಗಣತಿಯನ್ನ ಪ್ರಕಟ ಮಾಡಬಾರ್ದು ಅಂತೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಪಕ್ಕದಾಗ ನಿಲ್ಲಿಸ್ಕೊಂಡು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಬೇಕಾದದ್ದನ್ನ ಕಾಂಗ್ರೆಸ್ ಹೈಕಮಾಂಡದ ವೇಣುಗೋಪಾಲ್ ಅವರು ಮತ್ತು ಯಾರು ಇನ್ನೊಬ್ರು ಸುರ್ಜೇವಾಲಾ ಅವರು ಪ್ರಕಟ ಮಾಡಿದ್ದನ್ನು ನಾವು ನೋಡಿದೀವಿ. ಅಂದ್ರೆ ಕಾಂಗ್ರೆಸ್ ಅನ್ನ ಹೈಕಮಾಂಡ್ ಇಲ್ಲಿ ಸರ್ಕಾರವನ್ನ ಕೈ ತಗೊಂಡ್ಬಿಟ್ಟದ. ಎಸ್ ಸರ್, ಥ್ಯಾಂಕ್ ಯು.